ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತಹ ಪ್ರಕರಣದ ತನಿಖೆಗೆ ಎಸ್ಐಟಿಯನ್ನ ರಾಜ್ಯ ಸರ್ಕಾರ ಈಗ ರಚನೆ ಮಾಡಿದೆ. ಇದರ ಆದೇಶವನ್ನ ಕೂಡ ಆದೇಶ ಪ್ರತಿಯನ್ನ ಕೂಡ ಹೊರಡಿಸಿದೆ. ನಿಗೂಢ ಹತ್ಯೆ ಪ್ರಕರಣ ಧರ್ಮಸ್ಥಳದಲ್ಲಿ ನಡೆದಿದ್ದು. ಎಸ್ಐಟಿಗೆ ಧರ್ಮಸ್ಥಳ ಕೇಸನ್ನ ವಹಿಸಿದೆ ರಾಜ್ಯ ಸರ್ಕಾರ. ಹಾಗಾದ್ರೆ ಮಹಜರಿಗೆ ಮುಂದಾಗುತ್ತಾ ಎಸ್ಐಟಿ ತಂಡ ಮಾಡಲೇಬೇಕು. ಅಫ್ಕೋರ್ಸ್ ಹೂತಿಟ್ಟ ಶವಗಳು ಮೇಲೆ ಬರುತ್ತವಾ, ಎಲ್ಲವನ್ನ ತೆಗಿಬೇಕಾಗತ್ತೆ. ಈ ಸಮಾಧಿಯೊಳಗಿನ ಸತ್ಯ ಹಾಗಾದ್ರೆ ಹೊರಬರುತ್ತಾ ಅಂತಕ್ಕಂಥದ್ದು. ಹೂತಿಟ್ಟ ಶವಗಳ ಜಾಗವನ್ನ ಈ ಅನಾಮಿಕ ತೋರಿಸ್ತಾನ. ನಿಗೂಢ ಶವ ವಿಲೇವಾರಿ ಪ್ರಕರಣಕ್ಕೆ ಈಗ ಸ್ಫೋಟಕ ಟ್ವಿಸ್ಟ್ ಇದು. 95ರಿಂದ ಅಂತಂದ್ರೆ ಆತ ಹೇಳೋ ಪ್ರಕಾರ 1995ರಿಂದ ಅಂದ್ರೆ ಎಷ್ಟು ಸಿಗುತ್ತೋ ಎಷ್ಟು ಸಿಗಲ್ವೋ, ಡಿಕಂಪೋಸ್ ಆಗ್ಬಿಟ್ಟಿರುತ್ತೆ ದೇಹಗಳೆಲ್ಲ. ಇತ್ತೀಚಿನದ್ದಾದರೆ ಸಿಗಬಹುದು, ಬಟ್ ಮೂಳೆಗಳು ಸಿಗಬಹುದು. DNA ಮ್ಯಾಚ್ ಮಾಡೋದಕ್ಕೆ ಅದು ಹೆಲ್ಪ್ ಆಗುತ್ತೆ. DNA ಮ್ಯಾಚ್ 95ರಿಂದ ಆತ ನೆನಪಿಟ್ಟುಕೊಂಡಿರ್ಬೇಕಲ್ಲ ಯಾವ್ಯಾವ ಸ್ಥಳದಲ್ಲಿ ಹೂತಿಟ್ಟಿದ್ದೇನೆ ಅಂತ. ನೆನಪಿಸ್ಕೊಂಡು ಅದನ್ನು ತೋರಿಸ್ಬೇಕು. ಅದನ್ನೆಲ್ಲ ತೆಗಿಬೇಕಾಗತ್ತೆ. ಸಮಾಧಿಯೊಳಗಿಂದ ತೆಗೆದೇ ನಿಮಗೆ ಬಯಾಲಜಿಕಲ್ ಟೆಸ್ಟಿಂಗ್ಗಳು ನಡಿಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈಗ ಈ ದೂರುದಾರ ಹೇಳೋ ಪ್ರಕಾರ 95ರಿಂದ ನಾನು ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ ಅಂತ. ಈಗ ಆತ ಶವಗಳನ್ನು ಹೂತಿಟ್ಟಿರೋ ಜಾಗವನ್ನು ನೆನಪಿಟ್ಕೊಂಡು ತೋರಿಸ್ಬೇಕು, ಅದನ್ನು ತೆಗಿಬೇಕು. ಸಿಕ್ಕಿದ್ರೂ ಮೂಳೆ ಮಾತ್ರ ಸಿಗಬಹುದು. ಸೊ ಈಗ ಇವೆಲ್ಲದರ ಮಹಜರಿಗೆ SIT ಮುಂದಾಗುತ್ತಾ ಅಂತ? ಖಂಡಿತ ಆಗಲೇಬೇಕಾಗುತ್ತೆ. ಈ ಪ್ರಕರಣದಲ್ಲಿ ಆತ ದೂರು ಕೊಟ್ಟಿರುವಂಥದ್ದು ಇಂಥ ಪ್ರದೇಶದಲ್ಲಿ ಅಂದರೆ ಧರ್ಮಸ್ಥಳ ಗ್ರಾಮದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಾನು 100ಕ್ಕೂ ಅಧಿಕ ಮೃತದೇಹಗಳನ್ನು, ಅದು ಪುರುಷರದ್ದು ಮತ್ತು ಮಹಿಳೆಯರದ್ದನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ಅದರಲ್ಲಿ ಹೇಳ್ಕೊಂಡಿರುವಂಥದ್ದು ದೂರಲ್ಲಿ. ಹಾಗಾಗಿ ಆ ದೂರಿನ ಹಿನ್ನೆಲೆಯಲ್ಲೇ ಈಗ FIR ದಾಖಲಾಗಿದೆ. ಈಗ ಈ FIR ಜೊತೆಗೆ ಈ ಪ್ರಕರಣ ಎಲ್ಲವೂ SITಗೆ ಹಸ್ತಾಂತರ ಆಗುತ್ತೆ. ಆ ಸಂದರ್ಭದಲ್ಲಿ SIT ಆತನ ದೂರಿನ ಹಿನ್ನೆಲೆಯಲ್ಲಿ ಮೊದಲಿಗೆ ಇಡೀ ಪ್ರಕರಣವನ್ನು ನೋಡ್ಕೊಳ್ತದೆ. ಇದು ಯಾವ ರೀತಿಯಾಗಿ ಆತ ಹೇಳ್ಕೊಂಡಿದ್ದಾನೆ, ಜೊತೆಗೆ ಆತನಲ್ಲಿ ಇರುವಂಥ ಈಗಿರುವಂಥ ದಾಖಲೆಗಳು, ಜೊತೆಗೆ ಆತನನ್ನು ಮುಂದಿನ ದಿನಗಳಲ್ಲಿ ವಿಚಾರಣೆ ಮಾಡಬೇಕಾಗುತ್ತೆ. ಜೊತೆಗೆ ಆತ ಹೇಳಿರುವಂಥ ಜಾಗಕ್ಕೆ ಹೋಗಬೇಕಾಗುತ್ತೆ. ಅಲ್ಲಿ ಹೂತಿಟ್ಟ ಶವಗಳನ್ನು ಆತ ಹೇಳಿದ ಪ್ರಕಾರವೇ ತೆಗೆಯಬೇಕಾಗುತ್ತೆ, ಹೊರ ತೆಗಿಬೇಕಾಗುತ್ತೆ. ಎಲ್ಲ ಪ್ರೊಸೀಜರ್ಗಳು ಖಂಡಿತವಾಗಿ ನಡೀತದೆ. ಈಗ ಇಡೀ ಪ್ರಕರಣವನ್ನು SIT ಅದನ್ನು ಅವರ ವಶಕ್ಕೆ ತಗೊಂಡ ನಂತರ ಈಗ ಆಗಿರುವಂಥ SIT ಏನು ರಚನೆ ಆಗಿದೆ, ಆ ತಂಡ ಅದನ್ನು ವಶಕ್ಕೆ ತಗೊಳ್ಕೊಳ್ಳುತ್ತದೆ. ಆ ಬಳಿಕ ಇಲ್ಲಿನ ಜಿಲ್ಲಾ ಪೊಲೀಸರು ಅದನ್ನು ಹಸ್ತಾಂತರ ಮಾಡ್ತಾರೆ ಇಡೀ ಪ್ರಕರಣವನ್ನು. ಆ ಬಳಿಕ ಪ್ರಕರಣದಲ್ಲಿ ಮೊದಲಿಗೆ ಆತನನ್ನು ಇನ್ನಷ್ಟು ವಿಚಾರಣೆಗಳನ್ನು ಮಾಡಬೇಕಾಗುತ್ತೆ. ಜೊತೆಗೆ ನ್ಯಾಯಾಲಯದ ಪರ್ಮಿಷನ್ ತಗೊಂಡು ಆತ ಎಲ್ಲಿ ತೋರಿಸ್ತಾನೆ ಅಲ್ಲಿ ಹೋಗಿ ಅಗಿಯುವಂಥ ಕೆಲಸ ಮಾಡಬೇಕಾಗುತ್ತೆ. ಸುಮಾರು 100ಕ್ಕೂ ಅಧಿಕ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಆತನಿಗೆ ಎಲ್ಲವೂ ನೆನಪು ಇಲ್ಲದಿದ್ದರೂ ಕೆಲವೊಂದಾದರೂ ನೆನಪು ಖಂಡಿತವಾಗಿ ಇರುತ್ತೆ. ಆತ ಇಷ್ಟೊಂದು ಡಿಟೇಲ್ ಆಗಿ ಅದರಲ್ಲಿ ದೂರಲ್ಲಿ ಹೇಳಿರುವಂಥ ಹಿನ್ನೆಲೆಯಲ್ಲಿ ಖಂಡಿತವಾಗಿಯೂ ಆತನಿಗೆ ಕೆಲವೊಂದಾದರೂ ನೆನಪಲ್ಲಿ ಉಳ್ಕೊಂಡಿರುತ್ತದೆ. ಅದನ್ನು ಮೊದಲಿಗೆ ತೆಗಿಬೇಕಾಗುತ್ತೆ. ಒಂದೆರಡು ತೆಗೆದ ನಂತರ ಆತ ಹೇಳಿರುವಂಥ ಕಥೆಗಳು ಸತ್ಯ ಇರ್ಬೋದು ಅನ್ನುವಂಥದ್ದು ಗೊತ್ತಾಗುತ್ತೆ. ಜೊತೆಗೆ ಆ ಬಳಿಕ ಅದರ ಯಾವ ಮೃತದೇಹ ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ DNA ಟೆಸ್ಟ್ ಆಗಬೇಕಾಗುತ್ತೆ. ಜೊತೆಗೆ ಎಲ್ಲ ರೀತಿಯಾದಂಥ ಪ್ರೊಸೀಜರನ್ನು ಪೊಲೀಸರು ನ್ಯಾಯಾಲಯದ ಪರ್ಮಿಷನ್ ತಗೊಂಡು ಮಾಡುವಂಥ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ಮೊದಲಿಗೆ ಈತನನ್ನು ವಿಚಾರಣೆ ಮಾಡ್ತಾರೆ. ಜೊತೆಗೆ ಆತ ಎಲ್ಲೆಲ್ಲ ಹೂತಾಕಿದ್ದಾನೆ ಅನ್ನೋದ್ರ ಬಗ್ಗೆನೂ SIT ತಂಡ ಮಾಹಿತಿಯನ್ನು ಪಡಿಬೇಕಾಗುತ್ತೆ. ಆ ಬಳಿಕ ಖಂಡಿತವಾಗಿಯೂ ಎಲ್ಲ ಆತ ತೋರಿಸಿರುವಂಥ ಎಲ್ಲ ಶವಗಳನ್ನು ಹೂತಾಕಿರುವಂಥ ಸ್ಥಳಗಳಲ್ಲಿ ಅದನ್ನು ಹೊರತೆಗೆಯುವಂಥ ಕೆಲಸಕ್ಕೆ ಈ ಒಂದು ತಂಡ ಖಂಡಿತ ಮುಂದಾಗುತ್ತೆ. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿದೆ ಸುಖಪಾಲ್. ಅಂದರೆ ಈ ಪ್ರೋಟೋಕಾಲ್ ಅಂತ ಇರುತ್ತೆ, ಇಂಥ ಪ್ರಕರಣಗಳ ತನಿಖೆಯನ್ನು ಹೇಗೆ ಮಾಡಬೇಕು ಅಂತ ಅದರ ಪ್ರಕಾರವೇ ಮಾಡ್ತಾರೆ, ಎಷ್ಟೇ ವರ್ಷಗಳಾದರೂ ಪರವಾಗಿಲ್ಲ. ಸೊ ಜೂನ್ 27ಕ್ಕೆ ಇನ್ನಷ್ಟು ಕಾವು ಪಡೆಯುತ್ತೆ ಈ ಪ್ರಕರಣ. ಇಬ್ಬರು ವಕೀಲರಿಂದ ದಕ್ಷಿಣ ಕನ್ನಡ SPಗೆ ದೂರು ಸಲ್ಲಿಕೆಯಾಗುತ್ತೆ. ಧರ್ಮಸ್ಥಳದಲ್ಲಿ ಸರಣಿ ಕೊಲೆ ಮತ್ತು ಅತ್ಯಾಚಾರವಾಗಿದೆ. ಶವಗಳನ್ನು ಧರ್ಮಸ್ಥಳದ ಬಳಿಯೇ ಹೂಳಲಾಗಿದೆ. ಸಮಾಧಿ ಸೇರಿರುವ ಶವಗಳನ್ನು ಹೊರ ತೆಗೆದು ತನಿಖೆ ನಡೆಸಬೇಕು ಅಂತ. ಶವಗಳನ್ನು ಹೂತಿಟ್ಟ ವ್ಯಕ್ತಿ ಸ್ಥಳವನ್ನು ತೋರಿಸಲಿದ್ದಾನೆ. ಶೀಘ್ರವೇ ಕ್ರಮ ಜರುಗಿಸುವಂತೆ ದಕ್ಷಿಣ ಕನ್ನಡ SPಗೆ ಅವರು ಮನವಿಯನ್ನು ಮಾಡ್ಕೋತಾರೆ. ಅವರೇ ಪತ್ರ ಬರೀತಾರೆ ದಕ್ಷಿಣ ಕನ್ನಡ SPಗೆ. ಇಂಥ ವ್ಯಕ್ತಿಯೊಬ್ಬ ಮುಂದೆ ಬಂದಿದ್ದಾನೆ, ಇಂಥಿಂಥ ಮಾಹಿತಿಯನ್ನು ಕೊಟ್ಟಿದ್ದಾನೆ, ಇಲ್ಲಿ ಅತ್ಯಾಚಾರಗಳಾಗಿದೆ, ಕೊಲೆಗಳಾಗಿದೆ, ಕೊಲೆಯಾದ ನಂತರ ಶವಗಳನ್ನು ಆತನೇ ಹೂತಿಟ್ಟಿದ್ದಾನೆ, ಅವುಗಳನ್ನು ತೆಗೆದು ತನಿಖೆ ಮಾಡಬೇಕು ಅಂತ. ನಾವು ತಿಳಿಸಿರುವಂಥ ವಿಚಾರ ಸತ್ಯಾಂಶದಿಂದ ಕೂಡಿದೆ. ಆ ವಿಚಾರವಾಗಿ SPಗೆ ನಾವು ಕೊಡಬೇಕಾಗಿದ್ದಂಥ ಇನ್ಫಾರ್ಮೇಷನ್ ತಲುಪಿಸೋದಕ್ಕೋಸ್ಕರ ಬಂದಿರೋವಂಥದ್ದು. ಬಟ್ ಆದರೆ
ಅವರು ಇವತ್ತು ಅನ್ಅವೈಲೇಬಲ್ ಆಗಿದ್ದಾರೆ ಅನ್ನೋದು ವಿಚಾರ ಇವಾಗ ಒಳಗಡೆ ತಿಳಿತು. ನಾವು ಅವ್ರನ್ನೇ ಕಂಡಬೇಕು. ಇದ್ರ ಮೇಲೆ ನಾವು ಯಾವುದೇ ರೀತಿ ಕಮೆಂಟ್ ಅಲ್ಲ, ಯಾರನ್ನ ಒಬ್ಬರನ್ನ ಕರ್ಕೊಂಡು ಬರ್ತೀವಿ ಮತ್ತೆ ಅವರಿಗೆ ಭದ್ರತೆ ಕೊಡಬೇಕು ಅಂತ ಹೇಳಿ ನಾವು SP ವಿಚಾರವಾಗಿ ನಾವು ಅವ್ರನ್ನ ಭೇಟಿ ಮಾಡಬೇಕಾಗಿದ್ದು ಅದೇ ವಿಚಾರವಾಗಿ, ಬೇರೆ ಇನ್ಯಾವುದಕ್ಕೂ ಅಲ್ಲ. ಇದ್ರ ಮೇಲೆ ನಾವು ಇನ್ನೇನು ಹೇಳೋದಕ್ಕಾಗದು. ನಾವು SP ಹತ್ರ ಮಾತಾಡಬೇಕಾಗಿರೋ ವಿಚಾರನ ಇವತ್ತು SP ನ ನೋಡೋದಕ್ಕೋಸ್ಕರ ಬಂದಿರೋಂಥದ್ದು. ಅವ್ರು ಇಲ್ಲದಿರೋ ಕಾರಣ ನಾನು ನಿಮಗೆ ಅಲ್ಲಿ ಹೇಳ್ದಿರೋಂಥದ್ದನ್ನ ಇಲ್ಲೇನು ಹೇಳ. ಹೌದು, ಅದು ನಮ್ಮ ಪತ್ರನೇ. ಸೊ ಆ ಪತ್ರ ಅಲ್ಲಿರೋ ವಿಚಾರ ಏನಿದೆ ಆ ವಿಚಾರವಾಗಿಯೇ SP ನ ಭೇಟಿ ಮಾಡಕ್ಕೆ ಬಂದಿರೋಂಥದ್ದು. ಅದು ಅಲ್ಲದೆ ನಾನು ಇನ್ಯಾವ ಕಮೆಂಟು ಪ್ರೊಟೆಕ್ಷನ್ ಕೊಟ್ಟರೆ ಕರ್ಕೊಂಡು ಬರ್ತೀರಾ ಅಂತ ಹೇಳಿದೆ. ನೋ ಕಮೆಂಟ್ಸ್. ಥ್ಯಾಂಕ್ ಯು. ಈ ಬಗ್ಗೆನೂ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಂಡ. ಸುಕ್ಪಾಲ್, ಮೊದಲಿಗೆ ಈ ಇಬ್ಬರು ವಕೀಲರು ಹೋಗಿ SP ಅವರನ್ನ ಭೇಟಿ ಮಾಡಿ ಅಪ್ರೋಚ್ ಮಾಡ್ತಾರೆ, ಆಮೇಲೆ ಆ ಮುಸುಕುಧಾರಿ ಬಂದು ಕಂಪ್ಲೇಂಟ್ ಕೊಡೋದಾ ಹೇಗೆ? ಇವರ 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 ಕಂಪ್ಲೇಂಟ್ಗೆ, ಲಾಯರ್ಸ್ ಕಂಪ್ಲೇಂಟ್ಗೆ SP ರಿಯಾಕ್ಷನ್ ಏನಿತ್ತು ಅವತ್ತು? ಮೊದಲಿಗೆ ಈ ಒಂದು ಲೆಟ್ರ್ ಏನು ವೈರಲ್ ಆಗಿತ್ತು, ಆ ಬಳಿಕ ಪೊಲೀಸರು ಈ ಒಂದು ಇಬ್ಬರು ವಕೀಲರನ್ನು ಸಂಪರ್ಕ ಮಾಡ್ತಾರೆ. ಇದರ ಬಗ್ಗೆ ನೀವು ಮಾಹಿತಿಯನ್ನು ಕೊಡಬೇಕು ನಿಖರವಾಗಿ, ಮತ್ತು ದೂರುದಾರ ಯಾರಿದ್ದಾನೆ ಆತನ ಮೂಲಕ ದೂರು ಕೊಡಿಸಬೇಕು ಅನ್ನುವಂಥದ್ದು. ಹಾಗಾಗಿ ಆ ಲೆಟ್ರ್ ವೈರಲ್ ಆದ ಬಳಿಕ ನೇರವಾಗಿ ಮಂಗಳೂರಿನಲ್ಲಿರುವಂಥ SP ಕಚೇರಿಗೆ ಈ ಇಬ್ಬರು ವಕೀಲರು ಬರ್ತಾರೆ. ಅವರು ಬಂದು ಈ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ಅವರ ಮುಖಾಂತರ ಹೇಳ್ಕೊಳ್ತಾರೆ. ಅಲ್ಲಿ ಅವರ ಮುಂದೆ ಹೇಳ್ತಾರೆ, ಈ ರೀತಿಯಾಗಿ ನಮ್ಮ ಜೊತೆ ಓರ್ವ ಇದ್ದಾನೆ, ಆತ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದ, 1995ರಿಂದ ಆತ ಕೆಲಸ ಮಾಡ್ತಿದ್ದ. ಆ ಸಂದರ್ಭದಲ್ಲಿ ಸುಮಾರು 100ಕ್ಕೂ ಅಧಿಕ ಮೃತದೇಹಗಳನ್ನು ಹೂತಾಕಿದ್ದಾನೆ ಅನ್ನುವಂಥದ್ದು ನಮ್ಮ ಹತ್ರ ಹೇಳ್ಕೊಂಡಿದ್ದಾನೆ. ಆತನಲ್ಲಿ ಅದಕ್ಕೆ ಬೇಕಾದ ದಾಖಲೆಗಳು ಇದೆ. ಆತನಲ್ಲಿ ಒಂದು ತಲೆಬುರುಡೆ ಜೊತೆಗೆ ಅಸ್ಥಿಪಂಜರನೂ ಇದೆ. ಜೊತೆಗೆ ಆತನಿಗೆ ನಿಖರವಾಗಿ ಗೊತ್ತಿದೆ ಎಲ್ಲೆಲ್ಲೆಲ್ಲ ಹೂತಾಕಿದ್ದೇನೆ ಅನ್ನುವಂಥದ್ದು. ಹಾಗಾಗಿ ಅದನ್ನು ನಾವು ತಿಳಿಸ್ತೇವೆ ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ SP ಅವರು ಹೇಳ್ತಾರೆ, ಆತನೇ ನೇರವಾಗಿ ಬಂದು ಧರ್ಮಸ್ಥಳದಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಬೇಕಾಗುತ್ತೆ ಅನ್ನುವಂಥದ್ದು. ಯಾಕಂದರೆ ಪ್ರೊಸೀಜರ್ ವೈಸ್ ಆಗಿ ಮಾಡ್ತೇವೆ, ಯಾವುದೇ ರೀತಿಯಾಗಿ ಇದರಲ್ಲಿ ನಿರ್ಲಕ್ಷ್ಯ ಮಾಡೋದಿಲ್ಲ, ಏನು ಕಾನೂನಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ಆಗುತ್ತೆ ಅದೆಲ್ಲವನ್ನು ಕೈಗೊಳ್ಳುತ್ತೇವೆ ಅನ್ನುವಂಥ ಭರವಸೆಯನ್ನು SP ಅವರು ಸ್ವತಃ ನೀಡ್ತಾರೆ. ಆ ಬಳಿಕ ಜುಲೈ 3ನೇ ತಾರೀಕಿಗೆ ಅಲ್ಲಿ ದೂರನ್ನು ಕೊಡಲಾಗುತ್ತೆ. ಅದು ಆತನ ಹಸ್ತಾಕ್ಷರದಲ್ಲಿ ಆತ ಕೊಟ್ಟಿರುವಂಥ ದೂರು. ಅದನ್ನು ವಕೀಲರ ಮೂಲಕ ದೂರನ್ನು ಕೊಡಲಾಗುತ್ತೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದು. ಆ ಬಳಿಕ ಅದನ್ನು FIR ಮಾಡ್ತಾರೆ. ಮಾರನೇ ದಿನ ಜುಲೈ 4ನೇ ತಾರೀಕಿಗೆ FIR ಮಾಡ್ತಾರೆ. FIR ಮಾಡಿದ ಬಳಿಕ ಕೋರ್ಟಿಗೆ ಆತ ಈ ಒಂದು ಇಡೀ ವರದಿಯನ್ನು ಪೊಲೀಸರು ಕೋರ್ಟಿಗೆ ಕೊಡ್ತಾರೆ. ಆಗ ಕೋರ್ಟು ಅದನ್ನು 164ಗಾಗಿ ಆತನನ್ನು ಖುದ್ದು ಕರ್ಕೊಂಡು ಬರಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತಾರೆ. ಹಾಗಾಗಿ ಆತನನ್ನು ವಕೀಲರ ಸಮ್ಮುಖದಲ್ಲಿ ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ವಕೀಲರ ಮುಂದೆ ಆತ ಹೇಳಿಕೆಯನ್ನು ಕೊಡ್ತಾನೆ. ಹೇಳಿಕೆ ಗೌಪ್ಯವಾಗಿರುತ್ತೆ. ಅದನ್ನು IO ಅವರು ಈಗ ತನಿಖೆಯನ್ನು ಆರಂಭಿಸ್ತಾರೆ. ಹಾಗಾಗಿ ಕೋರ್ಟ್ನಲ್ಲಿ ಆತ ಏನು ಹೇಳಿದ್ದಾನೆ ಅದು IOನ ಜೊತೆ ಇರುತ್ತೆ. ಅವರು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದು ಧರ್ಮಸ್ಥಳದಲ್ಲಿರುವಂಥ ಇನ್ಸ್ಪೆಕ್ಟರ್ ಅವರು. ಹಾಗಾಗಿ ಈವರೆಗೆ ಆ ರೀತಿಯಾದಂಥ ಪ್ರಕ್ರಿಯೆಗಳು ಆಗಿರುವಂಥದ್ದು. ಆ ಬಳಿಕ ಈಗ SITಗೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇಡೀ ಪ್ರಕರಣವನ್ನು SITಗೆ ಹಸ್ತಾಂತರ ಮಾಡಲಾಗುತ್ತೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಕ್ಪಾಲ್, ಮತ್ತೆ ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಸೊ ಒಂದೊಂದೇ ವಿಚಾರಗಳು ಈಗ ಸುರುಳಿಯಾಗಿ ಬೆಚ್ಕೊಳ್ತಾ ಇದೆ. ಕಂಪ್ಲೀಟ್ ಏನೇನು ದೂರು ದಾಖಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ಇನ್ನು ಮುಂದೆ SIT ಅವರೇ ತನಿಖೆಯನ್ನು ಮಾಡಬೇಕಾಗತ್ತೆ.